ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ. ಇಂದು ನಾನು ಪ್ಲಾಜೋ ಪ್ಯಾಂಟ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಎಂಬುದನ್ನ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ನಾವು ಪ್ಲಾಜೋ ಪ್ಯಾಂಟಲ್ಲಿ 2 ಪಾರ್ಟ್ ಕಲಿ ಪೀಸ್, ಸೈಡ್ ಪೀಸ್ ಸಿಗುತ್ತೆ ನಮಗೆ. ಆ ಪ್ಯಾಂಟ್ನ ಬಾಟಮ್ನ ಫಸ್ಟು ನಾವು ಫೋಲ್ಡ್ ಮಾಡಿ ಅರ್ಧ ಇಂಚು ಅಥವಾ 1 ಇಂಚು ನಾವು ಎಷ್ಟು ಬಿಟ್ಟಿರ್ತೀವಿ ಅಷ್ಟು ಅಗಲ ಮಡಚಿ ಫೋಲ್ಡ್ ಮಾಡಿ ಕೆಳಗಡೆ ಸ್ಟಿಚ್ ಮಾಡಬೇಕು. ಇದು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ತಾರೆ. ಇದು ಡಿಸೈನ್ ಮಾಡಬೇಕು ಅಂದರೆ ಬೇಕಾದ್ರೆ ನಾವು ಅಲ್ಲಿ ಡಿಸೈನ್ ಥರ ನಾವು ಸ್ಟಿಚ್ ಮಾಡ್ಬೋದು. ಟ್ರೌಸರ್ ಈಗ ರೆಡಿ ಪ್ಯಾಂಟ್ಗಳು ಎಲ್ಲ ಸಿಗ್ತಾವಲ್ವ, ಆ ಥರ ನಾವು ಡಿಸೈನ್ ಮಾಡಿಯೂ ಸಹ ಸ್ಟಿಚ್ ಮಾಡ್ಬೋದು. ಇದು ಬೇಸಿಕ್ಕಾಗಿ ಈ ಕಲಿತಾರಲ್ವ ಅಂಥವರಿಗೆ ಯೂಸ್ ಆಗುತ್ತೆ ನೋಡಿ. 2 ಕಾಲಿಂದ ಬಾಟಮ್ನ ನಾನು 1 ಇಂಚು ಅಂತರದಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಅವೆರಡನ್ನೂ ಫೋಲ್ಡ್ ಮಾಡಿ ನಾವು ಎಕ್ಸ್ಟ್ರಾ ಏನು ಅಗಲ ಲೂಸಸ್ ಬಿಟ್ಟಿರ್ತೀವಲ್ವ ನೋಡ್ಕೊಂಡು ಅಷ್ಟಕ್ಕೆ ಏಕ ಸ್ಟಿಚ್ ಮಾಡಬೇಕು. 2 ಕಾಲಿನ ಪ್ಯಾಂಟ್ನು ಏನು ಮಾಡಬೇಕು, ಫಸ್ಟು ಕಲಿ ಪೀಸ್ಗಳನ್ನ ಈ ಥರ ಸೈಡ್ ಸ್ಟಿಚ್ ಹಾಕೊಳ್ಳಿ. ತುಂಬ ಈಸಿ ಪ್ಲಾಜೋ ಪ್ಯಾಂಟ್ ಸ್ಟಿಚ್ ಮಾಡೋದು. ಬರೀ 20 ನಿಮಿಷ, ಕಾಲು ಗಂಟೆಯಲ್ಲಿ ನಾವು ಪ್ಲಾಜೋ ಪ್ಯಾಂಟ್ನ ಸ್ಟಿಚ್ ಮಾಡ್ಬೋದು. ಇವೆಲ್ಲ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತವೆ ಪ್ಲಾಜೋ ಪ್ಯಾಂಟ್ಗಳು. ನಾವು ಶ್ರೀರಾಮ್ಪುರ ಹಿಂಗೆಲ್ಲ ಹೋದರೆ ಬಟ್ಟೆ ಪೀಸ್ಗಳನ್ನ ನಾವು KG ಲೆಕ್ಕದಲ್ಲಿ ಸಿಕ್ಕಾಬಟ್ಟೆ ಕಮ್ಮಿ ರೇಟಿಗೆ ಸಿಗುತ್ತೆ. 200 ರೂಪಾಯಿ, 300 ರೂಪಾಯಿ ಈ ಥರ ಎಲ್ಲ ಸಿಗುತ್ತೆ KG. ನೀವು KG ಗಟ್ಟಲೆ ಬಟ್ಟೆ ತಂದು ಡೈಲಿ ವೇರ್ಗೆ ಈ ಥರ ಸ್ಟಿಚ್ ಮಾಡಿ ಇಟ್ಕೋಬೋದು. ಆಮೇಲೆ ಕಲಿಯಂಥವ್ರು ಹೊಸ್ದಾಗಿ ಯಾರು ಕಲಿತಾ ಇರ್ತಾರೆ ಅವರಿಗೆ ತುಂಬ ಯೂಸ್ ಆಗುತ್ತೆ. ಬಟ್ಟೆನ ನೀವು ಶ್ರೀರಾಮ್ಪುರ ಹೋಗಿ ಪರ್ಚೇಸ್ ಮಾಡಿ ನೋಡಿ. ಫಸ್ಟು ಆ 2 ಕಾಲಿಂದು ಪ್ಯಾಂಟು ಸ್ಟಿಚ್ ಮಾಡಿದ್ಮೇಲೆ ಸೀದಾ ಇಟ್ಕೊಂಡಿದ್ದೀನಿ ನೋಡಿ. ಇನ್ನೊಂದು ಬಟ್ಟೆನೂ ಅದೇ ಥರ ಸೀದಾ ಇಟ್ಕೊಂಡು ಏನು ಸ್ಟಿಚ್ ಮಾಡಿರ್ತೀವಲ್ವ ಕೂಳೆ ಬಂದಿರುತ್ತಲ್ಲ ಅದು ಒಂದೇ ಸಮ ಬರುವಂತೆ ಅಲ್ಲೊಂದು ಗುಂಪಿನ ಹಾಕೊಳ್ಳಿ. ನಾನು ಹಂಗೆ ನೋಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಅವೆರಡು ಸಹ ಒಂದೇ ಥರ ಬರುವಂತೆ ಒಂದೇ ಜಾಗದಲ್ಲಿ ಸಮ ಇರಬೇಕು. ಅಲ್ಲಿ ನೀಟಾಗಿ ಅರ್ಧ ಇಂಚಿಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ, ಸಾಕಾಗುತ್ತೆ ನೋಡಿ. ಸ್ಟಿಚ್ ಮಾಡಿದ್ಮೇಲೆ ಆ ಕೂಳೆ ಏನು ಉಳಿದಿರುತ್ತೆ ಆ ಕೂಳೆ ಒಂದು ಕಡೆಗೆ ಮಾಡಿಬಿಟ್ಟು ನಾವು ಕಿನಾರಿ ಸ್ಟಿಚ್ನ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಓವರ್ಲಾಕ್ ಇದ್ದರೆ ಫಸ್ಟೇ ಓವರ್ಲಾಕ್ ಮಾಡಿಕೊಂಡು ನೀವು ಕಿನಾರಿ ಸ್ಟಿಚ್ನ ಹಾಕಬೇಕಾಗುತ್ತೆ. ನನ್ನ ಹತ್ರ ಓವರ್ಲಾಕ್ ಇಲ್ಲ, ಹಾಗಾಗಿ ಅದೇ ಸುಮ್ಮನೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ಇನ್ನು ನಾವು ಮೇಲ್ಗಡೆ ಫೋಲ್ಡಿಂಗು ಅಲ್ಲಿ ಎಲಾಸ್ಟಿಕ್ ಹಾಕಬೇಕಾಗುತ್ತೆ. ಎಲಾಸ್ಟಿಕ್ ಹಾಕೋಕ್ಕೆ ನೋಡಿ ಜಾಗ ಬಿಟ್ಟಿರ್ತೀವಿ 2 ಇಂಚು ಅಷ್ಟ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ಸೂಜಿ ನಿಲ್ಸ್ಕೊಬಿಟ್ಟು ನೋಡಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂದೇ ಸಮ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಕಿನಾರಿ ಸ್ಟಿಚ್ಚು ಈಗ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ಹೊಲಿಬೇಕಾದ್ರೆ ಯಾವ ರೀತಿ ಕಿನಾರಿ ಸ್ಟಿಚ್ ಹಾಕ್ತೀವಲ್ವ ತುದೀಲಿ, ಅದೇ ರೀತಿ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು. ಸ್ಟಿಚ್ ಹಾಕಿದ ಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಸೂಜಿನ ಎತ್ತಬೇಕು. ಅಲ್ಲಿ ನಾವು ಎಲಾಸ್ಟಿಕ್ ಹಾಕಬೇಕಾಗುತ್ತೆ. ಅದಕ್ಕಾಗಿ ಅಲ್ಲಿ ನೋಡಿ ನಾನು ಗ್ಯಾಪ್ ಬಿಟ್ಟು ತೆಗಿತಾ ಇದ್ದೀನಿ. ಆಗ ಎಲಾಸ್ಟಿಕ್ ಏನು ಬರುತ್ತೆ ಅದು ನಾವು ವೇಸ್ಟ್ ರೌಂಡ್ ಏನಿರುತ್ತೋ ಆ ವೇಸ್ಟ್ ರೌಂಡ ಮುಕ್ಕಾಲು ಭಾಗ ನಾವು ಎಲಾಸ್ಟಿಕ್ನ ಹಾಕಬೇಕು. ಅಷ್ಟು ಕಟ್ ಮಾಡಿಕೊಂಡು ನಾವು ಬಿಟ್ಟಿದ್ವಲ್ವ ಆ ಗ್ಯಾಪಲ್ಲಿ ಎಲಾಸ್ಟಿಕ್ನ ತೂರಿಸಿ ನೋಡಿ ನಿಧಾನವಾಗಿ ತೂರಿಸಿ 1 ಇಂಚಿಂದ ಆದರೆ ಸಾಕಾಗುತ್ತೆ. ಎಲಾಸ್ಟಿಕ್ಕು ನಮಗೆ 2 ಇಂಚು, 1.5 ಇಂಚು ಹಿಂಗೆಲ್ಲ ಸಿಗುತ್ತೆ. ನಿಮ್ಮ ಯಾವುದಿರುತ್ತೆ ಅಷ್ಟು ಹಾಕಿ. ಫುಲ್ ಚಿಕ್ಕದು ಹಾಕೋಕ್ಕಾಗಲ್ಲ. ಅಟ್ಲೀಸ್ಟ್ ಮಿನಿಮಮ್ 1 ಇಂಚಿಂದಾರು ಎಲಾಸ್ಟಿಕ್ ಹಾಕಬೇಕಾಗುತ್ತೆ ನೋಡಿ. ಆಮೇಲೆ ಅವೆರಡನ್ನೂ ತುದಿ ಹಿಡಿದು ಈ ರೀತಿ ರಫ್ ಮಾಡಿ ಕಟ್ಟಾಗಲ್ಲ. ಬೇಕು ಅಂದರೆ ನಾವು ಬಿಚ್ಚಿ ಬೇಕಾದ್ರೆ ಲೂಸ್ ಆಯಿತು ಅಂದರೆ ನಾವು ಎಲಾಸ್ಟಿಕ್ನ ಕಟ್ ಮಾಡ್ಬೋದು. ಈ ರೀತಿ ರಫ್ ಮಾಡಿ ಆ ಕೂಳೆ ಬಂದಿರುತ್ತಲ್ವ ಅದು ಒಂದು ಕಡೆಗೆ ಹೋಗೋ ಥರ ನೀವು ಮಡಚಿ ಸ್ಟಿಚ್ ಮಾಡಿ. ತೋರಿಸ್ತೀನಿ ತಾಳಿ ನೋಡಿ. ಈಗ ಕೂಳೆ ಬರುತ್ತಲ್ಲ
ಸ್ಟಿಚ್ ಹಾಕೊಳ್ಳಿ, ಒಂದು ಸ್ಟಿಚ್ಚು, ಇಲ್ಲಾಂದರೆ ನಿಂತಿರುತ್ತೆ ಕೂಳೆ. ಈಗ ಫ್ಲಾಟ್ ಆಗುತ್ತೆ ನಾವು ಸ್ಟಿಚ್ ಹಾಕೋದ್ರಿಂದ. ಮುಂದಿನ ದಿನಗಳಲ್ಲಿ ಕಟಿಂಗ್ ವಿಡಿಯೋನೂ ಹಾಕ್ತೀನಿ. ನಿಮಗೇನಾದ್ರು ಬೇಕು, ನೋಟ್ಸ್ ಏನಾದ್ರು ಬೇಕು, ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಪ್ಲಾಜೋ ಪ್ಯಾಂಟ್ದು ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಯಾವುದ್ರದ್ದು ನೋಟ್ಸ್ ಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಸ್ಟೂಡೆಂಟ್ಗಳಿಗೆ ಕ್ಲಾಸ್ ತಗೊಂಡಾಗ ನಾನು ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲೇ ಸರೌಂಡಿಂಗ್ ಯಾರಾದ್ರು ಇದ್ದರೆ ಬೇಕಾದರೆ ಕ್ಲಾಸ್ ಅವೈಲಬಲ್ ಇದೆ, ಬಂದು ಸೇರ್ಕೋಬೋದು. ಬೇಸಿಕ್ ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ, ಇಷ್ಟ ಇದ್ದರೆ ಬಂದು ಜಾಯಿನ್ ಆಗಿ. ನೋಡಿ, ಈಗ 1 ಇಂಚು ಅಷ್ಟು ಮಡ್ಚು ಹೊಲಿದ್ಮೇಲೆ ನಾವು ಬಟ್ಟೆನ ಹಿಡಿದು ಹೊಲಿಬೇಕಾಗುತ್ತೆ, ಎಳಿಬೇಕು. ಎಳೆದು ನಾವು ಸುತ್ತವ ಟೆನ್ಷನ್ ಸ್ಟಿಚ್ ಹಾಕಿದರೆ ಸಾಕು. ಈಗ ಈ ರೀತಿ ಬಂದಿದೆ ನೋಡಿ. Thank you for watching.